ಹಲೋ ನಮಸ್ತೆ ಎಲ್ರಿಗೂ. ಇವತ್ತು ನಾನು ಜವಳಿಕಾಯಿ ಪಲ್ಯದ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನೀಟಾಗಿ ತೊಳೆದು ಸೋಸಿಟ್ಟಿರುವಂತಹ ಜವಳಿಕಾಯಿನೂ ಅಂತಾರೆ, ಚೌಳಿಕಾಯಿನೂ ಅಂತಾರೆ. ಇದ್ರ ಪಲ್ಯನ ನಾನು ಮಾಡಲಿಕ್ಕೆ ಇಲ್ಲಿ ಒಂದು ತವಾನ ಸ್ಟವ್ ಮೇಲೆ ಬಿಸಿ ಮಾಡಲಿಕ್ಕೆ ಇಟ್ಟು ಒಂದು ಮುಷ್ಟಿಯಷ್ಟು ಶೇಂಗದ ಕಾಳನ್ನು ಇಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಗೋಲ್ಡ್ ಬಣ್ಣ ಬರೋ ತನಕ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಫ್ರೈ ಮಾಡ್ತಾ ಇದ್ದೀನಿ. ಎರಡನ್ನೂ ಸಹ ನಾನು ನುಣ್ಣಗೆ ಮಿಕ್ಸಿಯನ್ನು ಮಾಡಿ ಪೌಡ್ರನ್ನು ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಹಾಕಿ ನಾನು ನುಣ್ಣಗೆ ಪೌಡ್ರ್ ಮಾಡಿಟ್ಟಿದ್ದಾಯಿತು. ಈಗ ಅದೇ ತವನ ಮತ್ತೆ ಬಿಸಿ ಮಾಡಿ ಈಗ ಸೋಸಿಟ್ಟಂತಹ ಚವಳಿಕಾಯನ್ನು ಹಾಕಿ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ನೀಟಾಗಿ ನೀವು ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ. ಹಲೋ ನಮಸ್ತೆ ಎಲ್ರಿಗೂ. ವಿಜಯಾಸ್ ವಾರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾ ಮಾಡಿ ಹಾಕೋ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟ್ ನೋಡ್ಬೋದು. ನೋಡಿ, ಇವಾಗ ಫ್ರೈ ಆಯಿತು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸಹ ಹಾಕ್ತಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಮತ್ತೊಂದು 2-3 ನಿಮಿಷ ನೀವು ಇದನ್ನು ನೀಟಾಗಿ ಲೋ ಫ್ಲೇಮಲ್ಲೇ ನೀವು ಬಿಸಿ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಆದರೂ ಪರವಾಗಿಲ್ಲ, ಮೀಡಿಯಮ್ ಫ್ಲೇಮ್ ಆದರೂ ಪರವಾಗಿಲ್ಲ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ. ನಾನು 250 ಗ್ರಾಮ್ನಷ್ಟು ಚೌಳಿಕಾಯನ್ನು ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಅವು ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಸಹ ಚಟಪಟ ಅಂದಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ಒಂದು ಸಣ್ಣದಾದಂಥ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದ್ರ ಬದಲಿಗೆ ನೀವು ಹುಣಸೆ ಹುಳಿಯನ್ನಾದರೂ ಹಾಕ್ಬೋದು. ಉತ್ತರ ಕರ್ನಾಟಕ ಸೈಡು ಟೊಮೊಟೊ ಹಣ್ಣು ಹಾಕಿ ಚೌಳಿಕಾಯಿ ಪಲ್ಯ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ. ಅದರಿಂದ ನಾನು ಇಲ್ಲಿ ಚೌಳಿಕಾಯಿ ಹಾಕಿ ಟೊಮೊಟೊ ಹಣ್ಣನ್ನು ಹಾಕಿ ಚೌಳಿಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 7-8 ಹಸಿಮೆಣಸಿಕಾಯನ್ನು ಈ ರೀತಿ ಜಜ್ಜಿ ಪೇಸ್ಟ್ ಮಾಡಿ ಹಾಕ್ತಿದ್ದೀನಿ. ಈಗ ನಾನು ಹುರಿದಿಟ್ಟಂತಹ ಚೌಳಿಕಾಯಿಯನ್ನು ಇದಕ್ಕೆ ಹಾಕ್ತಿದ್ದೀನಿ. ನೋಡಿ, ಹಾಕಿದ ಮೇಲೆ ಒಗ್ಗರಣೆ ಜೊತೆಗೆ ನೀಟಾಗಿ ಮಿಕ್ಸ್ ಆಗೋ ಥರ ಈ ರೀತಿ ಕೈ ಆಡಿಸ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ. ಆದರೆ ಬೇಯಬೇಕಲ್ಲ ಅವು ಚೌಳಿಕಾಯಿ, ಅದರಿಂದ ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ. ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಅರಿಶಿನ, ಹಾಗೆ ನಾನು ಮಿಕ್ಸಿ ಮಾಡ್ಕೊಂಬಂತಹ ಪೌಡ್ರನ್ನು ಹಾಕ್ತಿದ್ದೀನಿ. ಶೇಂಗಾ ಮತ್ತು ಎಳ್ಳು ಪೌಡ್ರನ್ನು ಹಾಕ್ತಿದ್ದೀನಿ. ಹಾಗೆ ಕುರುಶುಣಿ ಪುಡಿ, ಗುರಾಳ್ ಪುಡಿ ಅಂತಾರಲ್ಲ, ಅದನ್ನು ಸಹ ಹಾಕ್ತಿದ್ದೀನಿ. ಗುರಾಳ್ ಪುಡಿ ಇದ್ರೇ ಚೌಳಿಕಾಯಿ ಪಲ್ಯ ಟೇಸ್ಟು. ಇದು ಬಿಸಿ ರೊಟ್ಟಿ ಮತ್ತು ಮೊಸರು ಕಾಂಬಿನೇಷನ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈಗ ನಾನು ಸ್ವಲ್ಪ ಇದಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡ್ತಿದ್ದೀನಿ. ಉತ್ತರ ಕರ್ನಾಟಕ ಸೈಡು ಎಲ್ಲ ತರಕಾರಿ ಪಲ್ಯಗಳಿಗೂ ಸ್ವೀಟ್ ಹಾಕೇ ಮಾಡೋದು, ಅದರಿಂದ ನಾನು ಇಲ್ಲಿ ಸಕ್ಕರೆ ಹಾಕ್ತಿದ್ದೀನಿ. ನೀವು ಬೆಲ್ಲನಾದರೂ ಹಾಕ್ಬೋದು. ಈ ರೀತಿ ಹಾಕಿದ ಮೇಲೆ ಒಂದು ಸಾರಿ ನೀಟಾಗಿ ಇದನ್ನು ಎಲ್ಲ ಮಿಕ್ಸ್ ಆಗೋ ಥರ ತಿರುಗಿಸಿ. ಎಲ್ಲ ಮಿಕ್ಸ್ ಆದಮೇಲೆ ನೀರು ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನೀವು ಟೊಮೊಟೊ ಹಣ್ಣು ಹಾಕಲಿಲ್ಲ ಅಂದರೆ ಸ್ವಲ್ಪ ಹುಣಸೆ ಹುಳಿನೂ ನೀವು ಇದಕ್ಕೆ ಬೆರೆಸ್ಬೋದು. ಈ ರೀತಿ ಆದಮೇಲೆ ನೀವು 3-4 ನಿಮಿಷ ಕುದಿಸಿದ್ರೆ ಪಲ್ಯ ನಿಮಗೆ ರೆಡಿ ಆದಾಗೆ.